ಇನ್ನು ಕಾರವಾರದಲ್ಲಿ ಪಕ್ಷಿ ಮೂಲಕ ಚೀನಾ ಬೇಹುಗಾರಿಕೆ ನಡೆಸ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಭಾರತದ ನೌಕಾನೆಲೆಗಳ ಮೇಲೆ ಚೀನಾ ಗೂಢಚರ್ಯೆ ನಡೆಸ್ತಾ ಇರಬಹುದು ಅನ್ನುವಂಥದ್ದು ಡೌಟ್. ಯಾಕೆಂದ್ರೆ ಚೀನಾದಿಂದ ಒಂದು ಹಕ್ಕಿ ವಲಸೆ ಬಂದಿದೆ, ಆದರೆ ಆ ಪಕ್ಷಿಯಲ್ಲಿ GPS ಪತ್ತೆಯಾಗಿದೆ. GPS ಟ್ರ್ಯಾಕರ್ ಅನ್ನ ಆ ಪಕ್ಷಿಗೆ ಹಾಕಿ ಹಾರಿಸಲಾಗಿದೆ. ಹಾಗಾದ್ರೆ ಇದನ್ನ ಹಾರಿಸಿದವ್ರು ಯಾರು? ಈ ಹಕ್ಕಿ ಇಲ್ಲಿವರೆಗೂ ವಲಸೆ ಬಂದಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆ ಒಂದು ವೆದರ್ ಚೇಂಜ್ ಸಂದರ್ಭದಲ್ಲಿ ಹಕ್ಕಿಗಳು ಬೇರೆ ಬೇರೆ ದೇಶಗಳಿಗೆ ತುಂಬ ಸಾವಿರಾರು ಕಿಲೋಮೀಟರ್ಗಳಷ್ಟು ಹಾರಿಕೊಂಡು ಬರ್ತವೆ. ಹಕ್ಕಿಗಳು ವಲಸೆ ಬರುವಂಥದ್ದು ಸಹಜ. ಬಟ್ ಹೀಗೆ ಬಂದಿರುವಂತಹ ಒಂದು ಹಕ್ಕಿಯ ರೆಕ್ಕೆಯಲ್ಲಿ ಒಂದು GPS ಟ್ರ್ಯಾಕರ್ ಪತ್ತೆಯಾಗಿದೆ. ಇದು ಹಲವಾರು ಪ್ರಶ್ನೆಗಳಿಗೆ ಈಗ ಕಾರಣವಾಗ್ತದೆ. ಕದಂಬ ನೌಕಾನೆಲೆ ಪ್ರದೇಶದಲ್ಲಿ ನಿನ್ನೆ ಕಾಣಿಸ್ಕೊಂಡಿರುವಂತಹ ಪಕ್ಷಿ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕದಂಬ ನೌಕಾನೆಲೆ ಪ್ರದೇಶ, ಅಲ್ಲಿ ಸೀಗಲ್ ಅನ್ನುವಂಥ ಒಂದು ಹಕ್ಕಿ ಇದು. ಈ ಸೀಗಲ್ ಹಕ್ಕಿಗೆ ಚೀನಾದ GPS ಟ್ರ್ಯಾಕರ್ ಅಳವಡಿಕೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಇವತ್ತು ಸದ್ದು ಮಾಡಿತು ನ್ಯಾಷನಲ್ ಹೆರಾಲ್ಡ್ ಕೇಸ್. ಕೇಂದ್ರದಿಂದ ಇಡಿ ಮತ್ತು IT ಸೇರಿದಂತೆ ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರು ಹೇಳಿದ್ರು. ರಾಹುಲ್ ಗಾಂಧಿ ಸೋನಿಯಾ ಮೇಲೆ ಸುಳ್ಳು ದೂರು ದಾಖಲಿಸಿದ್ರು. ಸದನದಲ್ಲಿ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ರು. ಎಸ್ ಪೊನ್ನಣ್ಣ ಪ್ರಸ್ತಾಪಕ್ಕೆ ವಿಪಕ್ಷ ಬಿಜೆಪಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತು. ಸದನದಲ್ಲಿ ಉತ್ತರ ಕೊಡೋರು ಯಾರು ಇದಕ್ಕೆ? ನೀವು ಆ ವಿಚಾರನ ಇಲ್ಲಿ ಯಾಕೆ ಪ್ರಸ್ತಾಪಿಸ್ತಾ ಇದ್ದೀರಿ ಅಂತ ಹೇಳಿ ಕೇಳಿದ್ರು. ಕೇಂದ್ರದಲ್ಲಿ ಇರುವಂಥ ಕೆಲವು ತನಿಖಾ ಸಂಸ್ಥೆಗಳು, ಅದು ಇಡಿ ಇರ್ಬೋದು, IT ಇರ್ಬೋದು, CBI ಇರ್ಬೋದು, ಇವರು ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮತ್ತು BJPಯೇತರ ರಾಜ್ಯಗಳಲ್ಲಿ ಇರುವಂಥ ನಾಯಕರು ಮತ್ತು ಕೇಂದ್ರದಲ್ಲಿರುವಂಥ ವಿರೋಧ ಪಕ್ಷದ ನಾಯಕರ ಮೇಲೆ ಯಾವ ರೀತಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ತೀರ್ಪು ಬಂದಿದೆ. ನವದೆಹಲಿಯಲ್ಲಿ ಒಂದು ಕೋರ್ಟ್ ನೀಡಿದಂಥ ತೀರ್ಪಿನಲ್ಲಿ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನ ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಚೀಮಾರಿ ಹಾಕಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಬಹಳ ತುರ್ತಾದಂತಹ ಪರಿಸ್ಥಿತಿ ಕೂಡ ಕಾನೂನು ಪ್ರಜಾಪ್ರಭುತ್ವದ ಪಕ್ಷಗಳ ಮೇಲೆ ಸಂಸ್ಥೆಗಳ ಬಳಕೆ ಮಾಡಿ ಇಡಿ ಸಂಸ್ಥೆ ಅದು ವಿಶೇಷವಾಗಿ ನಮ್ಮ ಮಾಡುವಂತ ರೀತಿ ಅವರ ಎಲ್ಲ ರೀತಿಯಾದಂತಹ ಸ್ವತಂತ್ರವನ್ನ ಮೆಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಈ ಕೇಂದ್ರದಲ್ಲಿ ಇರುವಂಥ ಕೆಲವು ತನಿಖಾ ಸಂಸ್ಥೆಗಳು, ಅದು ಇಡಿ ಇರ್ಬೋದು, IT ಇರ್ಬೋದು, CBI ಇರ್ಬೋದು, ಇವರು ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮತ್ತು BJPಯೇತರ ರಾಜ್ಯಗಳಲ್ಲಿ ಇರುವಂಥ ನಾಯಕರು ಮತ್ತು ಕೇಂದ್ರದಲ್ಲಿರುವಂಥ ವಿರೋಧ ಪಕ್ಷದ ನಾಯಕರ ಮೇಲೆ ಯಾವ ರೀತಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ತೀರ್ಪು ಬಂದಿದೆ. ನವದೆಹಲಿಯಲ್ಲಿ ಒಂದು ಕೋರ್ಟ್ ನೀಡಿದಂಥ ತೀರ್ಪಿನಲ್ಲಿ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನ ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಚೀಮಾರಿ ಹಾಕಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಗೆಲ್ತಾ ಇರಲಿಲ್ಲ. ಅಲ್ಲಿ गली गली में चोर है, कांग्रेस वाला चोर है. ಚರ್ಚೆ ಗೆಲ್ತಾ ಇರಲಿಲ್ಲ. ಅಲ್ಲಿ गली गली में चोर है, कांग्रेस वाला चोर है. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿರುದ್ಧ ದಾಖಲಾಗಿದ್ದ ದೂರನ್ನ ಏನು ಕೊಲ್ಯಾಪ್ಸ್ ಮಾಡಿದ್ರು, ಅದನ್ನು ಕ್ವಾಶ್ ಮಾಡಿತು ನ್ಯಾಯಾಲಯ. ಅದನ್ನು ಇಟ್ಕೊಂಡು ಇವತ್ತು ಎಸ್ ಪೊನ್ನಣ್ಣ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, IT, ಇಡಿ ಇವೆಲ್ಲ ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡಿದ್ರು.